ಮತ್ತೆ ಆ ಮಹಾನ್ ವಿಕ್ರಮಿಗಳು ಅಂಥವರೆಲ್ಲ ಸುತನ್ನೊಡನೆ ಕಾಳಗದ ಕಣದಲ್ಲಿ ಸೋತು ಹಸುವಡದು ಕಸವಡದು ಬಂದಿದ್ದಾರೆ ಅಂತ ಹೇಳಿದ್ರೆ ಆ ಸುಧನ್ವ ಇವರು ಯಾರಿಗೂ ಅಂಜುವರಲ್ಲ ಎನ್ನುವುದು ಸ್ಪಷ್ಟವಾಯಿತು. ಹಾಗಿದ್ರೆ ಅನ್ವರ್ಥಕವಾಗಿಯೂ ಸುಧನ್ವ ಎನ್ನುವ ತರಗತಿಗೆ ಪಾತ್ರನಾದವ ನಾನು. ಈ ಸುಧನ್ವ ಯಾರಿಗೂ ಅಂಜದೇ ಇದ್ದವ ಅವನನ್ನು ಎದುರಿಸಬೇಕಾದದ್ದು ಅಂತಾದ್ರೆ ಕೊಟ್ಟ ಕರೆಯದಾಗ ನಾನೇ ಹೋಗಬೇಕಾದ ಅನಿವಾರ್ಯವಾಯಿತಲ್ಲ. ಹೌದು, ನಾವು ಹೋಗುವ ಪರೆಯಿಂದಲೇ ಭೀತಿಯ ಮಳೆಗಿರಬೇಕು ಸುಧನ್ವನ ಹೃದಯ ಮಂದಿರದಲ್ಲಿ. ನಾನು ಏರಿದಂತಹ ರಥದ ಕುದುರೆಗಳ ಖುರಪುಟ್ಟದ ಧೂಳು ನಭೋಮಂಡಲಕ್ಕೆ ಅಡರಬೇಕು. ಮಾತ್ರ ಅಲ್ಲ, ಭೂಮಿಯೇ ಬಾಯ್ದೆರೆಯಬೇಕು, ದಿಗ್ಗಜಗಳು ಕರೆಯಬೇಕು. ರಥಕ್ಕೆ ಪ್ರದಕ್ಷಿಣೆ ಬಂದ ಹಾಗಾಯಿತು, ಮಾರುತಿಗೆ ವಂದಿಸಿದ ಹಾಗಾಯಿತು. ನಾನು ಹೋಗುವ ಪರಿ ಹೇಗಂದ್ರೆ
ಪರಿಣಾಮವೇ ಪ್ರಶ್ನೆ ಅಲ್ಲ. ಅಂತೂ ನನ್ನ ಗುರುತು ಸಿಕ್ಕಿದ ನಿನಗೆ ಅಂತ ಆಯ್ತು. ಅಯ್ಯೋ, ನಿನ್ನ ಗುರುತಿಲ್ಲದವರು ಇಲ್ಲಿ ಯಾರಾದ್ರೂ ಇದ್ದಾರೆ? ಈಗ ಸ್ಥಳ ನಿನ್ನದು, ನಿನ್ನ ಗುರುತು ಹೆಚ್ಚಿದ್ದವರು ಇಲ್ಲಿ ಇರಬಹುದು. ಅಲ್ಲ, ನೀನು ತೆಂಕಿಗೆ ಬಂದ್ರು ಕೂಡ ನೀವು ಯಾರು ಅಂತ ಅಲ್ಲಿದ್ದವರು ತೆಂಕು, ಇಲ್ಲಿದ್ದವರಿಗೂ ಗೊತ್ತುಂಟು. ಇದು ತೆಂಕು, ತೆಂಕಿನ ಬಿಂಕದ ಹುಡುಗ ನೀನು ಅಂತ ನನಗೆ ಗೊತ್ತುಂಟು. ನನಗೂ ನೀನು ಏನಂತ ಗೊತ್ತುಂಟು. ಸರಿ ಸರಿ. ಹಾಗಾಗಿ ಪ್ರಶ್ನೆ ಕೇಳಿದಲ್ಲ, ಸೃಷ್ಟಿಗೆ ಅರ್ಜುನನೆಂಬವನು ನೀವೇ. ಅರ್ಜುನ ಎಂಬ ಹೆಸರಿನವರು ಕೆಲವರೆಲ್ಲ ಇರಬಹುದು. ಒಬ್ಬ ಕಾರ್ತವೀರ್ಯ ಅರ್ಜುನ ಅಂತ ಒಬ್ಬ ಇದ್ರಂತೆ, ಯಮಳ ಅರ್ಜುನರು ಅಂತ ಇದ್ರಂತೆ. ಆದ್ರೆ ಅರ್ಜುನ ಎಂಬ ಶಬ್ದಕ್ಕೆ ನಿಜವಾದ ಅರ್ಥ ಕೊಟ್ಟದ್ದು ನೀನೆ. ಆ ಈಶ್ವರನಿಗೂ ಮಲ್ಲಿಕಾರ್ಜುನ ಅಂತ ಹೆಸರು. ಹೌದು, ಆದ್ರೆ ನಿಜವಾದ ಅರ್ಜುನ ಎಂಬ ಹೆಸರಿಗೆ ತಕ್ಕ ವ್ಯಕ್ತಿ ನೀನು ಅಂತಲೇ ನಾನು ಹೇಳುವುದು. ಸರಿ ಅರ್ಜುನ, ವಿಶಾಲವಾದ ಸೃಷ್ಟಿಗೆ, ಪ್ರಪಂಚಕ್ಕೆ ನಾವು ಸೃಷ್ಟಿ ಅಂತ ಹೇಳ್ತೇವೆ. ಹೌದು. ಇಲ್ಲದ ಇದ್ದದ್ದನ್ನು ಒಬ್ಬ ಉಂಟು ಮಾಡಿದ್ರೆ ಅವನಿಂದಾದ ಸೃಷ್ಟಿ ಅಂತಲೂ ನಾವು ಹೇಳ್ತೇವೆ. ಹೊಸ ಹುಟ್ಟಿಗೆ ಕಾರಣನಾದವ. ಹಾಗಾಗಿ ವಿಶಾಲವಾದಂತಹ ಈ ಸೃಷ್ಟಿಯಲ್ಲಿ ಸೃಷ್ಟಿಗೆ ಅರ್ಜುನ ಯಾರು ಅಂತ ಕೇಳಿದ್ರೆ ನೀನೆ. ನೀನು ಮಾಡಿದ ಸೃಷ್ಟಿಗೆ ಲೆಕ್ಕ ಉಂಟು ಹೇಳು. ಕೇಳಿದ್ದೇನೆ. ಯಾವುದರಲ್ಲಿ? ಧನುರ್ವೇದದಲ್ಲಿ ಅಸ್ತ್ರವಿದ್ಯಾ ಪಾರಂಗತನಾಗಿ. ಹೌದು. ಆಧಾನ, ಸಂಧಾನ, ಮೋಕ್ಷಣ, ವಿವರ್ತನ, ಸ್ಥಾನ, ಮುಷ್ಟಿ, ಪ್ರಯೋಗ, ಪ್ರಾಯಶ್ಚಿತ್ತ, ಮಂಡಲ, ರಹಸ್ಯ, ಧನುರ್ವೇದದ 10 ಅಂಗಗಳು. ಹೊಸ ಇತಿಹಾಸ ಬರೆದದ್ದು ನಾನೇ. 10 ಅಂಗಗಳನ್ನು ಉಪಯೋಗ ಮಾಡಿ ಧನುರ್ವೇದದಲ್ಲಿ, ಧನುರ್ವಿದ್ಯೆಯಲ್ಲಿ ಹೊಸ ಹೊಸ ಸೃಷ್ಟಿಯನ್ನು ಮಾಡಿದೆ ಅಂತ ಕೆಲವೆಲ್ಲ ಕೇಳಿದ್ದೇನೆ. ಏನು? ಒಂದು ಕಾಲಕ್ಕೆ ನಿನ್ನ ತಾಯಿ ಕುಂತಿದೇವಿಗೆ ಗಜಗೌರಿ ವ್ರತ ಮಾಡಬೇಕು ಅಂತ ಮನಸ್ಸಾಯಿತು. ಆವಾಗ ಗಾಂಧಾರಿ ಮಾಡಿದ ಹಾಗೆ ಮಣ್ಣಿನಾನೆ ಬೇಡಮ್ಮ, ಐರಾವತವನ್ನೇ ತರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಭೂಮಿಯಿಂದ ಸ್ವರ್ಗಕ್ಕೆ ಬಾಣದ ಏಣಿಯನ್ನು ಮಾಡಿ ಐರಾವತವನ್ನು ಇಳಿಸಿದವ ನೀನು. ಹೌದು. ಐರಾವತ ಇಚ್ಛಾಗಮನವುಳ್ಳದು, ಅದಕ್ಕೆ ಬರ್ಲಿಕ್ಕೆ ರಸ್ತೆ ಬೇಕು ಅಂತ ಇಲ್ಲ, ಬೇಕಾದದ್ದಿಲ್ಲ. ಆದರೂ ನೀನು ಸಾಧನೆಯಿಂದ ಮಾಡಿದೆ. ಅದು ನಿನ್ನದು ಸೃಷ್ಟಿ, ಹೊಸ ಸೃಷ್ಟಿ. ಹೌದು. ನರನೊಡನೆ, ನರನೊಬ್ಬ ಹರನೊಡನೆ ಹೋರಾಟವನ್ನು ಮಾಡಿ ಆಯುಧವನ್ನು ಪಡೆದಂತಹ ಕಥೆ ನಿನಗಿಂತ ಮೊದಲು ನಾವು ಎಲ್ಲಿಯೂ ಕೇಳಲಿಲ್ಲ. ಅದು ಮಾಡಿದವ ನಾನೇ. ನೀನು ಹಾಗಲ್ಲ, ಪಶುಪತಿಯಲ್ಲಿ ಪಾಸಟಿಯಾಗಿ ಹೋರಾಟ ಮಾಡಿ ಪಾಶುಪತವನ್ನು ಪಡೆದೆ. ಅದು ನಿನ್ನದು ಸೃಷ್ಟಿ. ಆ ಬಳಿಕ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಯಿತು. ಕೃಷ್ಣಾರ್ಜುನರು ನೀವು ಬಂದಿರಿ. ಕೃಷ್ಣ ಸ್ವಾಮಿ ಹೇಳಿದ, ಅಕ್ಕೋ ವಿರೋಧಿಗಳು ಬರ್ತಾ ಇದ್ದಾರೆ, ಹೋರಾಟ ಮಾಡು. ಆವಾಗ ನಿನ್ನ ಮನಸ್ಸಿನಲ್ಲಿ ಒಂದು ಕ್ಲೈಪ್ಯ ಮೂಡಿತಂತೆ. ಬರುವವರು ವಿರೋಧಿಗಳಲ್ಲ, ಅಜ್ಜಂದಿರು, ಗುರುಗಳು, ಹಿರಿಯರು, ಬಾಂಧವರು. ಹಾಗಾಗಿ ಯುದ್ಧ ಮಾಡಲಾರೆ. ಗಾಂಡೀವಂ ಸಂಸತೆ ಇದೆ ಅಂತ ಹೇಳಿದೆಯಂತೆ. ನಿನ್ನ ಕ್ಲೈಪ್ಯವನ್ನು ಹೋಗಲಾಡಿಸುವುದಕ್ಕೆ ಆ ಶ್ರೀಕೃಷ್ಣ ಸ್ವಾಮಿ ವಿಶ್ವವಿರಾಟ ರೂಪವನ್ನು ತೋರಿಸಿದನಂತೆ. ನಿನಗೆ ಭಗವದ್ಗೀತೆಯನ್ನೇ ಬೋಧಿಸಿದನಂತೆ. ಈ ಲೋಕದಲ್ಲಿ ಭಗವದ್ಗೀತೆ ಅನ್ನುವಂತ ಒಂದು ಉದ್ಗ್ರಂಥ ಸೃಷ್ಟಿಯಾಗುವುದಕ್ಕೆ ಕಾರಣ ನೀನು. ಅರ್ಜುನ ವಿಷಾದ ಯೋಗದಿಂದ ಲಭ್ಯವಾದದ್ದು. ಅದು ನಿನ್ನದು ಸೃಷ್ಟಿ. ಆ ಬಳಿಕ ಯುದ್ಧವಾಯಿತು. ಒಂದು ಕಾಲಕ್ಕೆ ನಿನ್ನ ರಥದ ಕುದುರೆಗಳು ಬಳಲಿ ನಿನ್ನ ರಥ ನೆಲಕ್ಕೆ ಉರುಳಿದಾಗ ಕೃಷ್ಣಸ್ವಾಮಿ ಹೇಳಿದ್ರಂತೆ, ರಥವನ್ನು ಹಿಂದೆ ತಿರುಗಿಸ್ತೇನೆ. ಆದ್ರೆ ಆವಾಗ ನೀನು ತಡೆದೆ, ಹಾಗೆ ಮಾಡಬೇಡ ಅಂತ ಹೇಳಿ ನಿನ್ನ ರಥದ ಸುತ್ತಲೂ ಬಾಣದ ಕೋಟೆಯನ್ನು ನಿರ್ಮಿಸಿ ವಿರೋಧಿಗಳ ಒಂದೇ ಒಂದು ಬಾಣ ಪ್ರಯೋಗವಾಗದ ಹಾಗೆ ಮಾಡಿ ಆ ಸಮಯದಲ್ಲಿ ಕುದುರೆಗೆ ಬೇಕಾದ ಮೇವನ್ನು ನೀರನ್ನು ಕೊಟ್ಟು ನೀನು ಮೇಲೇಳಿಸಿದಂತೆ. ಅದು ನಿನ್ನದು ಸೃಷ್ಟಿ. ಆ ಬಳಿಕ ಭೀಷ್ಮಾಚಾರ್ಯರಲ್ಲಿ ಹೋರಾಟ ಮಾಡುವ ಕಾಲಕ್ಕೆ ಅವರನ್ನು ಶರತಲ್ಪದಲ್ಲಿ ಮಲಗುವ ಹಾಗೆ ಮಾಡಿದವನೇನು ಹೇಳಿದ್ರಂತೆ ಬಾಯಾರಿಕೆಯಾಗುತ್ತದೆ. ಆ ಸಮಯದಲ್ಲಿ ಪಾತಾಳ ಗಂಗೆಯನ್ನೇ ಭರಿಸಿ ಸಾಯುವ ಕಾಲಕ್ಕೆ ಗಂಗಾ ಭವಾನಿಯನ್ನು ಅಂದ್ರೆ ಭೀಷ್ಮರಿಗೆ ತಾಯಿಯನ್ನು ತೋರಿಸಿದವ ನೀನು. ಅದು ನಿನ್ನದು ಸೃಷ್ಟಿ. ಹೀಗೆ ಧನುರ್ವೇದದಲ್ಲಿ ಹಲವು ಸೃಷ್ಟಿ ಮಾಡಿದ್ದು. ಮತ್ತೆ ಮಕ್ಕಳ ಸೃಷ್ಟಿಯ ಬಗ್ಗೆ ಹೇಳುವುದಿದ್ರೆ ಅದು ನನಗೆ ಲೆಕ್ಕ ಇಲ್ಲ. ನೀನು ಎಲ್ಲೆಲ್ಲ ಮಕ್ಕಳು ಮಾಡಿದ್ದೀನಿ. ಭೂಲೋಕದಲ್ಲಿ ಮಾತ್ರ ಅಲ್ಲ, ಕೆಲವರಿಗೆ ಮನೆಯಲ್ಲಿಯೇ ಮಕ್ಕಳನ್ನು ತಯಾರು ಮಾಡ್ಲಿಕ್ಕೆ ಆಗುವುದಿಲ್ಲ. ಕಷ್ಟ. ಆ ಮಟ್ಟಿನಲ್ಲಿ ನೀನು ದೊಡ್ಡ ಶ್ರೀಮಂತ, ನಿನಗೆ ಎಲ್ಲಿಯೂ ಮಕ್ಕಳಾಗ್ತದೆ. ಹಾಗಂತ ಎಲ್ಲೆಲ್ಲಿಯೂ ಮಕ್ಕಳು ಆಗುತ್ತದೆ ಎಂಬಲ್ಲಿಗೆ ಹೋದೆಲ್ಲ ಆ ಕೆಲಸ ಮಾಡಿದ್ದೇನೆ ಅಂತ ಅರ್ಥ ಅಲ್ಲ. ಭೂಲೋಕದಲ್ಲಿ ಮಾಡಿದ್ದಿ, ಪಾತಾಳದಲ್ಲಿ ಮಾಡಿದ್ದಿ, ಸ್ವರ್ಗಕ್ಕೆ ಹೋಗಿದ್ದಿ, ಮಾಡಿದ್ದಿ. ಅದಕ್ಕಿಂತಲೂ ನನ್ನಿಂದ ಅವರು ಪಡೆದಿದ್ದವರ ಎನ್ನುವುದು ಹೆಚ್ಚು ಸೂಕ್ತ ಆಗುತ್ತದೆ. ನೀನು ಕೊಡದೆ ಪಡೆಯುವುದು ಹೇಗಪ್ಪ? ನಾ ಕೊಡುವುದು ಯಾರಿಗೆ? ಬೇಡವ್ರಿಗೆ ಮಾತ್ರ ಕೊಡುವುದು. ಅದೇ ಬೇಡ ಯಾರು ಕೇಳ್ತಾರೋ ಅವ್ರಿಗೆ ಕೊಡುವುದು ಅಷ್ಟೇ. ಆಯ್ತು, ಕೊಡುವುದಕ್ಕೆ ಹೋದವರಿಗೆ ಬೇಡುವ ಸಿಕ್ಕಿದ್ರೆ ಕೊಡದೆ ಬಿಡ್ತಾರ. ಅಂತೂ ಸೃಷ್ಟಿಗೆ ಅರ್ಜುನ ಯಾರು ಅಂತ ಕೇಳಿದ್ರೆ ನೀನೆ. ಸತ್ಯ ಹೇಳಬೇಕು ಅಂತಾದ್ರೆ ನಾನು ನಿನ್ನ ಅಭಿಮಾನಿ.
ಈ ಅಭಿಮಾನಿಗಳನ್ನು ಪೂರ್ಣ ನಂಬಲಿಕ್ಕಿಲ್ಲ. ನಾನು ನಿನ್ನ ಅಭಿಮಾನಿ ಅಂತ ಅವರ ಎದುರಿನಲ್ಲೇ ಹೇಳ್ತಾರೆ ಅಂತ ಪೂರ್ಣ ನಂಬಲಿಕ್ಕಿಲ್ಲ. ನಮಗೆ ಇರ್ಲಿ ಬಿಡು. ಅಲ್ಲಲ್ಲ ಅಭಿಮಾನಿಗಳು ಬೇಕು. ಅಲ್ಲಲ್ಲ ನಂಬಿಕಸ್ಥರನ್ನೇ ಅಭಿಮಾನಿಗಳಂತ ಒಪ್ಪಿಕೊಳ್ಬೇಕು. ನಂಬಿಕಸ್ಥರಲ್ಲದವರನ್ನು ಅಭಿಮಾನಿಗಳಂತ ಒಪ್ಪಿಕೊಳ್ಬಾರ್ದು. ಆದ್ರೆ ಎಲ್ಲರೂ ಹಾಗೆ ಇರ್ತಾರಂತ ಹೇಳಿ ನಾನು ಭಾವಿಸಿದ್ದು ನಿನ್ನ ಅಭಿಮಾನಿಗಳೆಲ್ಲ ನಂಬಿಕಸ್ತಾರೆ ಅಂತ. ಆ ಮಟ್ಟಿಗೆ ಯಾಕೆಂದ್ರೆ ನನ್ನ ಅಭಿಮಾನಿಗಳೆಲ್ಲ ನಂಬಿಕಸ್ತಾರೆ. ನನ್ನ ಅಭಿಮಾನಿಗಳು ಅಲ್ಲ ಅಂತ ಹೇಳುದು ನೀನಲ್ವ ಹೇಳಿದ್ದು? ಈಗ ಅಂತವ್ರು ಇರಬಹುದು. ಈಗ ನೀನ್ ಹೇಳಿದ್ಯಲ್ಲ, ಈಗ ಉಳಿದವರ ಕುರಿತಾಗಿ ಆಕ್ಷೇಪ ಅಲ್ಲ. ಇದು ನೀನು ಈಗ ನಿನ್ನ ಸ್ಥಳದಲ್ಲಿ ನೀನ್ ನನ್ನನ್ನು ಒಪ್ಪಿಸುವುದಕ್ಕೆ ಮುಂದಾದಿಯಲ್ಲೋ, ನೀನು ಕಾರಣ ಗೊತ್ತಾಗ್ಲಿಲ್ಲ. ನೀನು ಎದುರಿದ್ದಿ ಅಂತ ಮಾತಾಡುವುದಲ್ಲ, ನಿನ್ನ ಹಿಂದೆಯೂ ನಾನು ಹೇಳ್ತೇನೆ ನಿನ್ನ ಬಗ್ಗೆ. ಹೌದಾ? ಮತ್ತೆ ನಾವೆಲ್ಲ ದಿಲ್ಬಾನ ಹಿಡಿಯುವಾಗ ಗಾಂಧೀವಿಯಾದ ನಿನ್ನ ಹೆಸರನ್ನು ಹೇಳಿ ದಿಲ್ಬಾನವನ್ನು ಕೈಯಲ್ಲಿ ಅಷ್ಟು ಅಭಿಮಾನ. ಸೃಷ್ಟಿಗರ್ಜುನ ಹೀಗೆ ಬೇರೆ ಬೇರೆ ಸೃಷ್ಟಿಯನ್ನು ಮಾಡುವುದರ ಮೂಲಕವಾಗಿ ಅಜೇಯ ವಿಕ್ರಮಿಯಾಗಿ ಮೆರೆದಂತಹ ನೀನು ನಿನ್ನ ಈ ಸೃಷ್ಟಿಯ ಬಗ್ಗೆ ಕೇಳುವಾಗ, ನಿನ್ನ ವೀರಗಾಥೆಯನ್ನು ಕೇಳುವಾಗ ನನಗೂ ಒಂದು ಆಸೆ ಹುಟ್ಟಿತು. ಏನು? ಈ ಸಲ ನಾನು ಒಂದು ಸೃಷ್ಟಿ ಮಾಡಬೇಕು. ಮಾಡಿದ್ರೆ ಅಪರಾಧ ಅಲ್ಲಪ್ಪ. ಸೃಷ್ಟಿಗೆ ಅರ್ಜುನ ಎಂಬ ಹಾಗೆ ಹೇಳಿಸಿಕೊಂಡ ಅರ್ಜುನನ ಮುಂದೆ ಸೃಷ್ಟಿಗೆ ಸುಧನ್ವ ಎಂಬ ಹಾಗೆ ಹೇಳಿಸಬೇಕು. ಆದ್ರೆ ಏನ್ ಮಾಡುವ, ಪ್ರತಿಬಿದ್ದವರಿಗೆಲ್ಲ ಅವಕಾಶ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇವತ್ತು ಒಂದು ಒಳ್ಳೆ ಅವಕಾಶ ಸಿಕ್ಕಿತು ನಿನ್ನ ಎದುರಿನಲ್ಲಿ. ಅದರಲ್ಲೂ ನಿನ್ನ ನೆಲದಲ್ಲಿಯೇ ಸಿಕ್ಕಿದೆ ನೋಡು. ಹೌದೌದು. ಈ ನೆಲದಲ್ಲಿ ನೀನು ಸರಿಯಾಗಿ ಕಾಣಿಸಿಕೊಂಡೆ ಅಂತಾದ್ರೆ ಮತ್ತೆ ನಿನಗೆ ಬೇಡಿಕೆ ಬಂದಿತ್ತು. ಮತ್ತೆ ನಾವೆಲ್ಲ ಈ ನೆಲದಲ್ಲಿ ನೀನು ಕಾಣಿಸಿಕೊಳ್ಳಲಿಲ್ಲ ಅಂತಾದ್ರೆ ಮತ್ತೆ ಎಲ್ಲಿಯೂ ಕಾಣಿಸಿಕೊಳ್ಳುವುದು ಕಷ್ಟ. ಮತ್ತೆ ನಾವೆಲ್ಲ ಹೇಗೆ ಭಾವಿಸುದು ಗೊತ್ತುಂಟ, ಹೋದ ಕಡೆ ಎಲ್ಲ ನಮ್ಮದೇ ನೆಲ ಅಂತ ನಾವು ಭಾವಿಸಿದ್ದು. ಅದು ನಮ್ಮದು, ಇದು ನಮ್ಮದು ಅಂತ ಭೇದ ಭಾವ ತೋರಿಸುವುದು. ಮೊದಲು ಬೇರೆ ಕಡೆಯಲ್ಲಿ ಕಾಣಿಸಿಕೊಳ್ಳುವುದಕ್ಕಿಂತಲೂ ಹುಟ್ಟೂರಿನಲ್ಲೇ ಕಾಣಿಸಿಕೊಳ್ಳುವುದು ಒಳ್ಳೆಯದಲ್ಲ. ಹೌದು. ಅವಕಾಶ ಸಿಕ್ಕಿತಲ್ಲ, ನಿಮ್ಮ ಕುದುರೆ ಬಂತಲ್ಲ, ಅದನ್ನು ಅಪ್ಪಯ್ಯ ಕಟ್ಟಿಕೊಂಡಿದ್ದಾರೆ. 3 ವಿಧದಲ್ಲಿ ನಿಮ್ಮ ಕುದುರೆಯನ್ನು ಕಟ್ಟಿಕೊಂಡಿದ್ದೇವೆ. ಒಂದು, ನಿಮ್ಮ ಅಶ್ವಮೇಧದ ಕುದುರೆಯನ್ನು ಕಟ್ಟಿಕೊಂಡಿಹನು ಪಿತನು, ಸರಿ, ಒಂದು ಅಪ್ಪ ಕಟ್ಟಿಕೊಂಡದ್ದು. ಇನ್ನೊಂದು, ವಿಜಯದ ಕುದುರೆಯನ್ನು ಏರಿಕೊಂಡು ಬಂದವ ನೀನು ವಿಜಯ. ಅಂತಹ ನಿನ್ನ ವಿಜಯದ ಕುದುರೆಯನ್ನು ಈಗ ನಾನು ಕಟ್ಟಿದ್ದೇನೆ, ಅಂದ್ರೆ ತಡೆದಿದ್ದೇನೆ. ಸರಿ, ಇದು 2ನೇದು. 3ನೇದು, ಕಟ್ಟಿಕೊಂಡಿಹೆವು ನಾವು ಎಲ್ಲರೂ ಸೇರಿ. ಹೌದೌದು. ಹಾಗಾಗಿ 3 ವಿಧದಲ್ಲಿ ನಿನ್ನ ಕುದುರೆಯನ್ನು ಕಟ್ಟಿಕೊಂಡಿದ್ದೇವೆ. ಇಲ್ಲಿಯವರೆಗೆ ನಡೆದ ಯುದ್ಧದಲ್ಲಿ ಎಲ್ಲಿಯೂ ಸೋಲದವ ನೀನು, ಅಜೇಯ ವಿಕ್ರಮಿಯಾಗಿ ಮೆರೆದವ ನೀನು. ಆ ಮಹಾಭಾರತ ಯುದ್ಧದ ಸರಣಿಯಲ್ಲಿ ಸರಣಿ ಶ್ರೇಷ್ಠ ಯಾರು ಅಂತ ಕೇಳಿದ್ರೆ ನೀನೆ ಅಲ್ವಾ? ನೀನು ಹೇಳ್ಬೇಕಾದ್ರೆ ಮೊದಲೇ ಬಂದಾಗಿದೆ. ಹೌದು. ಹಾಗಿದ್ರೆ ಅಂತಹ ಸರಣಿ ಶ್ರೇಷ್ಠನಾದಂತಹ ವಿಜಯಿಯಾದ ನಿನ್ನನ್ನು ಇವತ್ತಿನ ಯುದ್ಧದಲ್ಲಿ ಸುಧನ್ವ ಸೋಲಿಸಿದ್ರೆ ಸುಧನ್ವನದು ಹೊಸ ಸೃಷ್ಟಿ ಆಗುತ್ತದೆ. ಅಂದ್ರೆ ಸೋಲಿಸಲೇ ಇದ್ದ ಅರ್ಜುನನ್ನು ಸುಧನ್ವ ಸೋಲಿಸಿದನಲ್ಲ, ಅಂತಹ ನನ್ನ ಹೊಸ ಸೃಷ್ಟಿ ಆಗುತ್ತದೆ. ಹಾಗಾಗಿ ನಿನ್ನ ಕುದುರೆಯನ್ನು ಕಟ್ಟಿದ್ದೇನೆ. 2 ಅವಕಾಶ ಉಂಟು. ಇಲ್ಲಿಯವರೆಗೆ ನಡೆದ ಯುದ್ಧದಲ್ಲಿ ಆ ಯುದ್ಧದ ಪರಿಭವವನ್ನು ಕಂಡು ನನ್ನ ಪರಾಕ್ರಮವನ್ನು ನೋಡಿ ಕುದುರೆಯನ್ನು ಬಿಟ್ಟು ಕೋಪೆಯೋ ಅಲ್ಲ ಬಿಡಿಸುವೆನೆಂಬ ಬಿಂಕವು ನನಗೆ ಬೇಗ ಹೇಳಬೇಕು. ಯಾಕೆ ಗೊತ್ತಾ, ನಾವು ಯುವಕರು, ನಮಗೀಗೆಲ್ಲ 20-20ರಲ್ಲೇ ಫಲಿತಾಂಶ ಸಿಗಬೇಕು. 50-50 ಎಲ್ಲ ಬೇಕು. ಹಾಗಾಗಿ ತಕ್ಕನೆ ಬಹಳ ಸಮಯದಿಂದ ಇಲ್ಲಿವರೆಗೆ ನಿನಗೆ ನೆನಪಾಗಲಿಲ್ಲ. ಈಗ ನಾನು ಹೇಳ್ಬೇಕಿದ್ರೆ ತಕ್ಕನೆ ಹೇಳ್ಬೇಕು. ನಾನೇ ಇಷ್ಟು ಮಾತಾಡುವಾಗ ಇನ್ನು ನೀನು ಪ್ರಾರಂಭಿಸಿದ್ರೆ ಮುಗೀತು. ನಾನು ತಕ್ಕನೆ ಹೇಳಬಹುದಾಗುತ್ತದೆ, ಹೇಳಬಾರ್ದು ಅಂತ ನಿನಗೊಂದು ಹೆಸರು ನಡೆದಾಡುವ ನಮಗೆ ಏನು ಬಿರುದಿಲ್ಲದಿದ್ರು ಇಷ್ಟು ಮಾತಾಡ್ತೇನೆ. ಇನ್ನು ನೀನು ಮಾತಾಡಲಿಕ್ಕೆ ತೊಡಗಿದ್ರೆ ಹಾಗಾಗಿ ಬೇಗ ಹೇಳ್ಬೇಕು. ತೆಂಕಿನವರು ಯಾವತ್ತು ಹೆಚ್ಚು ಮಾತಾಡ್ತಾರೆ, ನಾವು ಮಾತು ಕಡಿಮೆ ಆಡ್ತೇವೆ, ಕೆಲಸ ಹೆಚ್ಚು ಮಾಡ್ತೇವೆ. ಅಂತ ಹೇಳಿ ನೀವು ಮಾತಾಡುದ್ರಲ್ಲಿ ಏನು ಕಡಿಮೆ ಇಲ್ಲ ನಮಗೆ. ಹಾಗಂತ ನೀವು ಹಾಗಂತ ತೆಂಕಿನವರು ಕುಣಿಯುವುದಿಲ್ಲ ಅಂತ ಅರ್ಥ ಅಲ್ಲ. ನಾನು ಕುಣಿಯಿಲ್ಲ ಅಂತ ಹೇಳಿ ತೆಂಕಿನವರು ಎಲ್ಲ ಕುಣಿಯುವುದಿಲ್ಲ ಅಂತ ಬೇಕಾದಷ್ಟು ಕುಣಿಯುವುದಿಲ್ಲ. ನಾನು ಕುಣಿದೇಶ ಹೇಳುವುದೇ ಇಲ್ಲ ಅಂತೂ ನೀವು ಒಳ್ಳೆ ಕೆಲಸ ಮಾಡ್ತೇವೆ. ಮತ್ತೆ ಇಷ್ಟನ್ನು ಕೇಳು ಯಾರು ಅಂತ ನೋಡಿದ್ರೆ ಸುಧನ್ವ.
ನೀನು ಇಷ್ಟು ಒಳ್ಳೆ ಮಾತಾಡಬಹುದು ಎನ್ನುವ ಹಾಗೆ ಆ ಮಟ್ಟಿಗೆ ಒಳ್ಳೆ ಮಾತಾಡ್ಲಿಕ್ಕೆ ಕಲ್ತಿದ್ದಿ ಪುಣ್ಯಾತ್ಮ. ಯಾರಿಂದ ಕಲಿತೆ, ಹೇಗೆ ಕಲಿತೆ ಅಂತ ನಾನು ಕೇಳುವುದಿಲ್ಲ. ಒಬ್ಬ ಕಲಿಯುವ ಮನಸ್ಸುಳ್ಳವನಿಗೆ ನೆವಕ್ಕೊಬ್ಬ ಗುರು ಇದ್ದರೆ ಸಾಕಾಗುತ್ತದೆ. ಆ ನೆಲೆಯಲ್ಲಿ ಚಂಪಕಾವತಿಯ ಮಣ್ಣಿನ ಮಗನಾದಂತಹ ನೀನು ಒಳ್ಳೊಳ್ಳೆ ಮಾತಾಡ್ತಾ ಇದ್ದಿ. ಅದರಲ್ಲೂ ನನ್ನ ಎದುರಿನಲ್ಲಿ ನಿಂತು ಎದೆಯಪ್ಪಿಸಿ ಮಾತಾಡಬೇಕು ಅಂತ ಆದ್ರೆ ನಿನ್ನದೇ ಕಥೆ ಹಾಗಾಗಿ ಏನು ಹೆದರಿಕೆ ಸಾಮಾನ್ಯದವರಿಂದ ಸಾಧ್ಯ ಆಗುವುದಿಲ್ಲ. ಆದರೂ ನಿನ್ನ ಎದೆಯಪ್ಪಿಸಿ ನಿಲ್ಲಿತೆ ಅಂತ ಆದ್ರೆ ನಿನ್ನ ಎದೆಯ ಧೈರ್ಯಕ್ಕೆ ಯಾರು ಮೆಚ್ಚಲೇಬೇಕು. ಮಾತು ಆಡಿದ್ದು ಹೌದು, ಆದ್ರೆ ಆಡಿದ ಮಾತಿಗೆಲ್ಲ ಅರ್ಥ ಇರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ನಾನು ಮಾತಾಡಿದಕ್ಕೆ ಅರ್ಥವೇ ಇಲ್ವಾ? ನಾನು ಹೇಳಿದ್ದದ್ದು ನಿನ್ನ ಮಾತಿಗೆ ಅರ್ಥ ಇಲ್ಲ ಅಂತ ಹೇಳಿದ್ದ. ಕೆಲವು ಮಾತು ಆಡಿದ ಎಲ್ಲ ಮಾತಿಗೂ ಅರ್ಥ ಇರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನೀನು ಆಡಿದಂತಹ ಮಾತು ಕೆಡಗಿನ ಮಾತು. ಹೌದಾ? ಅಂತದೊಂದು ಮಾತು ಉಂಟಲ್ಲ? ಹೌದೌದು, ಕೇಳುವುದಕ್ಕೆ ಬಹಳ ಚಂದ, ಆದ್ರೆ ಒಳಗಡೆ ಪೂರ್ಣ ಇರುವುದಿಲ್ಲ, ಸರಿಯಾದ ಅರ್ಥ ಇರುವುದಿಲ್ಲ. ಕಡುಬನ್ನು ಕಳಚಿದ ಕೊಟ್ಟೆಯ ಹಾಗೆ, ಹೂರಣ ಇಲ್ಲದ ಹೋಳಿಗೆ ಹಾಗೆ. ಕಡುಬನ್ನು ಕಳಚಿ ತೆಗೆದರೆ ಆ ಕೊಟ್ಟೆಯ ಆಕೃತಿ ಹಾಗೆ ಇರುವುದಿಲ್ವ? ಆದ್ರೆ ಒಳಗಡೆ ಕಡುಬು ಇರುವುದಿಲ್ಲ. ಒಂದು ರೀತಿಯ ಭ್ರಾಂತಿಯೂ ಹೌದು. ಕೇಳುವುದಕ್ಕೆ ಬಹಳ ಸೊಗಸು. ಯಥಾರ್ಥ ಜ್ಞಾನ, ಅಯಥಾರ್ಥ ಜ್ಞಾನ ಅಂತ ಉಂಟು. ಸೂರ್ಯ ಕಣ್ಣಿಗೆ ಕಾಣ್ತಾನೆ, ಸೂರ್ಯನ ಕಿರಣವನ್ನು ನಾವು ಸವಿಯುತ್ತೇವೆ, ಅದು ಯಥಾರ್ಥ ಜ್ಞಾನ, ಈಗ ಹಾಗೆ ಕಾಣುತ್ತೆ. ಆದ್ರೆ ಅಯಥಾರ್ಥ ಜ್ಞಾನ ಅಂತ ಒಂದುಂಟು. ಸಮುದ್ರದ ತಡಿಯಲ್ಲಿ ತಿರುಗಾಡುತ್ತಾ ಇದ್ರೆ ಒಂದು ವಸ್ತು ಬೆಳ್ಳಿ ಹಾಗೆ ಫಳ 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 ಹೊಳೆಯುತ್ತದೆ. ಓ ಬೆಳ್ಳಿ ಇರಬಹುದೇನೋ ಅಂತ ಅನ್ನಿಸ್ತದೆ. ಆದ್ರೆ ಅಲ್ಲಿಗೆ ಹೋದಾಗ ಮಾತ್ರ ಅದು ಬೆಳ್ಳಿಯಲ್ಲ, ಚಿಪ್ಪು ಅಂತ ಗೊತ್ತಾಗುತ್ತದೆ. ಹಾಗೆ ನೀನು ಇಲ್ಲಿಯವರೆಗೆ ಬೆಳ್ಳಿಯಾಗಿರಬಹುದು, ಬೆಳ್ಳಿಯಂತೆ ಕಾಣಬಹುದು. ನಮ್ಮ ಎದುರಿಗೆ ಬಂದಾಗ ಅದು ಕಪ್ಪೆ ಚಿಪ್ಪೆ ಹೊರತು ಬೇರೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಬೆಡಗಿನ ಮಾತನಾಡ್ತಾ ಇದ್ದಿ. ಹಾಗಂತ ನಿನ್ನ ವಯೋಮಿತಿಗೆ ಆ ಮಾತು ಆಡಿದ್ರೆ ಅಪರಾಧ ಏನೂ ಅಲ್ಲ. ತಟ್ಟನೆ ಹೇಳಬೇಕು ಅಂತ ನೀನು ಹೇಳ್ತಿ, ತಟ್ಟನೆ ಉತ್ತರಿಸಬಹುದಾದ್ರೂ ತಟ್ಟನೆ ಉತ್ತರ ಕೊಟ್ಟರೆ ಪಾಠ ಬಹಳ ಹಗುರಾಗುವುದಿಲ್ವೋ? ಸೃಷ್ಟಿಗರ್ಜುನನೆಂಬವನೇ ನೀನು ಎನ್ನುವ ಹಾಗೆ ಪೂರ್ಣ ವಿರಾಮ ಅಂತ ನೀನೇ ಹೇಳಿದ್ದಿ. ಹೌದು ತಾನೆ? ಸೃಷ್ಟಿಗರ್ಜುನ ನಾನು ಹೌದು ಅಂತ ಆದ್ರೆ ಕಟ್ಟಿದಂತಹ ಕುದುರೆಯನ್ನು ಬಿಟ್ಟು ಹೋಗುತ್ತೇನೆ. ಒಂದು ವೇಳೆ ನೀವು ಕಟ್ಟಿದ ಕುದುರೆಯನ್ನು ಬಿಟ್ಟು ಹೋದೆ ಅಂತ ಆದ್ರೆ ಸೃಷ್ಟಿಗರ್ಜುನ ನಾನಾಗುವುದಕ್ಕೆ ಸಾಧ್ಯ ಉಂಟ ಮಗು? ಅದಕ್ಕೆ ಎರಡು ಅವಕಾಶ ಕೊಟ್ಟದ್ದು. ಬಿಟ್ಟು ಹೋಗಬೇಡ, ಬಿಡಿಸಿ ಎಂಬ ಬಿಂಕವನ್ನು ಗಾಡಿಯಲ್ಲಿ ತುಂಬಿ ಕಳಿಸಿದವರು ನಾವಿದ್ದೇವೆ. ಆ ನೆಲೆಯಲ್ಲಿ ನೀನು ಆಡುತ್ತಿರುವಂತಹ ಬೆಡಗಿನ ಮಾತಿಗೆ ಅರ್ಥ ಇಲ್ಲ ಮಗು. ಯಾರು ಯಾವುದನ್ನು ಮಾಡಬೇಕು, ಯಾವುದಕ್ಕೆ ಸಿದ್ಧರಾಗಬೇಕೋ ಬದ್ಧರಾಗಬೇಕೋ ಅದಕ್ಕೆ ವಿರುದ್ಧವಾದನ್ನೇನು ಮಾಡ್ತಾ ಇದ್ದಿ. ಬೆಡಗಿನ ಮಾತಾಡುವುದಲ್ಲ, ಬೆಡಗಿನ ಮಾತನ್ನು ಕಟ್ಟಿಡು. ಯಾವುದನ್ನು ಕಟ್ಟಿದ್ದಿ ನೋಡು, ಆ ಕಟ್ಟಿಟ್ಟಂತಹ ಕುದುರೆಯನ್ನು ಬಿಟ್ಟು ಬಿಡು. ಸಾಕಾಗುವುದಿಲ್ಲ. ಪಡೆಯನ್ನು ಒಡಗೊಳ್ಳಬೇಕು. ಹೌದು, ನಮ್ಮ ಜೊತೆಯಲ್ಲಿ ಬರಬೇಕು. ಕಪ್ಪ ಕಾಣಿಕೆಯನ್ನು ಒಪ್ಪಿಸಬೇಕಾಗುತ್ತದೆ. ಅವರು ಆಗಲೇ ಹೇಳಿದ್ರು, ನಾನು ಹೆಚ್ಚು ಹೇಳಬೇಕು ಅಂತಿದ್ದೆ, ಸ್ವಲ್ಪ ಕೊಡು ಅಂತ ಹೇಳಿದ್ರು. ನಮ್ಮವರ ಮರ್ಯಾದೆ ಅಷ್ಟೇ.